ನೀನು ಏನೇ ನಂದ್ಯೋ ಎಲ್ಲವನ್ನೂ ಎಲ್ಲರ ಹತ್ರನೂ ಹೇಳಿ ಮನೆಗೆ ಹೋಗ್ಬಾರ್ದು ಹಾಗೆ ಮಾಡ್ಬಿಡ್ತೀನಿ. ಗಿರ್ಜಾ ಅವರೇ ರಿಲ್ಯಾಕ್ಸ್, ನೀವು ಹೋಗಿ, ನಾನು ಮಾತಾಡ್ತೀನಿ. ಮಾರ್ಗಿ ಅವ್ರು ಹೇಳಿದ್ರು ಒಂದೇ ಒಂದು ಕಾರಣಕ್ಕೆ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನೀನ್ ಗ್ರಾಚಾರ ಬಿಡಿಸ್ಬಿಡ್ತಾ ಇದ್ದೆ. ನನ್ ಗಂಡ ಅದ್ ಹೆಂಗ್ ನಿನ್ ಜೊತೆ ಏಗ್ತಿದಾರೋ. ಹೊರಗಡೆ ಯಾರಿಗೂ ಕೇಳಿಸಿಲ್ಲ ತಾನೆ? ಇಲ್ಲ ಡಿಯಲ್, ಏನೂ ಕೇಳಿಸ್ಲಿಲ್ಲ, ಅದಕ್ಕೆ ನಾನು ಬಂದೆ. ಸೋ ನೈಸ್ ಆಫ್ ಯು. ಡಿಯಲ್, ಮೆಹತಾ ಸರ್ನ ನಾನು ಹ್ಯಾಂಡಲ್ ಮಾಡ್ತೀನಿ, ನೀವು ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿ. ಮಾರ್ಗಿ, ನನ್ನ ಹತ್ರನೇ ಅವರು ಮಾಲಾಶ್ರೀ ರೇಂಜ್ಗೆ ಮಾಸ್ ಡೈಲಾಗ್ ಹೊಡೆದ್ರು. ನಾಳೆಯಿಂದ ಅವ್ರನ್ನ ಸೇಲ್ಸ್ ಹಾಕಿ, ಬುದ್ಧಿ ಬರುತ್ತೆ. ಇದುವರೆಗೂ 4 ಅಂಗಡಿ ಸುತ್ತಿದ್ದೀನಿ. ಹೊಸ ಆರ್ಡ್ರು ಕೊಟ್ಟಿಲ್ಲ, ಕೊಟ್ಟಿರೋ ಆರ್ಡ್ರಿಗೆ ದುಡ್ಡು ಕೊಟ್ಟಿಲ್ಲ. ಕಲೆಕ್ಷನ್ ಮಾಡದೆ ಆಫೀಸ್ಗೆ ಏನಾದ್ರೂ ಹೋದ್ರೆ ಆ ಮ್ಯಾನೇಜರ್ ಬಾಯಿಗೆ ಬಂದಂಗೆ ಬೈತಾನೆ. ಮೊದಲೇ ಹೇಳಿದಾನೆ ಹೆಣ್ಣು ಗಂಡು ಅಂತ ಮುಖಮುತ್ತಿ ನೋಡಲ್ಲ ಅಂತ. ದೇವ್ರೆ ನೀನೇ ಒಂದು ದಾರಿ ತೋರ್ಸಪ್ಪ. ಹಾ ಸರಿ, ಹೇಳಿ. ಆಯ್ತು, ಆಮೇಲೆ ಮಾಡ್ತೀನಿ. ಹಾ ಹೇಳಮ್ಮ. ನಮಸ್ತೆ ಸರ್, ನಾನು ಗಿರಿಜಾ, ವರ್ಕಿಂಗ್ ಇನ್ ರಾಜಾ ಅಂಡರ್ವೇರ್ ಮತ್ತು ಬನಿಯಾನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಅಲ್ಲ, ಇದೇ ಡೈಲಾಗು ಬಟ್ ನೇಮ್ ಚೇಂಜು, ಇದೇ ಲೈನು ಬಟ್ ಟೋನ್ ಚೇಂಜು. ಇದನ್ನ ಎಲ್ಲೋ ಕೇಳಿದೀನಲ್ಲ. ಇದನ್ನ ನಮ್ಮ ಯಜಮಾನ್ರು ಆಗಾಗ ಹೇಳ್ತಿರ್ತಾರೆ ಸರ್. ಓ, ನಮ್ ಶಿವಪ್ರಸಾದ್ ಅವ್ರ ಮಿಸಸ್ ನೀವು? ಹೌದು ಸರ್. ಅಲ್ಲಮ್ಮ, ನಾರ್ಮಲ್ ಆಗಿ ಗಂಡ ಹೆಂಡತಿ ಫೀಲಿಂಗ್ ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ನೀವು ನೋಡಿದ್ರೆ ಪ್ರೊಫೆಷನ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಲ್ಲಮ್ಮ. ಸ್ವಲ್ಪ ದಿನದ ಮಟ್ಟಿಗೆ ಸರ್. ಅದೆಲ್ಲ ಬಿಡಿ. ಈಗ ನಾನು ಯಾಕೆ ಬಂದಿದ್ದು ಅಂದ್ರೆ, ಗೊತ್ತು ಬಿಡಮ್ಮ. ನಾನಿನ್ನು ಏನು ಹೇಳೇ ಇಲ್ವಲ್ಲ ಸರ್. ಅಯ್ಯೋ, ಹೇಳ್ದೆ ಆದ್ರೂ ಅರ್ಥ ಆಗತ್ತೆ ಬಿಡಮ್ಮ. ನೋಡಮ್ಮ, ನಿಮ್ ಗಂಡ ಬಂದಿದ್ರೆ ಬಾಯಿ ತುಂಬಾ ಬೈದು ಕಳಿಸ್ತಾ ಇದ್ದೆ, ಆದ್ರೆ ನಿಮ್ಮನ್ ಕಳಿಸಿ ಬಚಾವ್ ಆಗ್ಬಿಟ್ಟ. ನಿಮ್ಮನ್ ನೋಡಿದ್ರೆ ಕೊಟ್ಟಿರೋ ಮಾಲ್ಗೆ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗಕ್ ಬಂದಂಗಿದೆ. ನೋಡಿಮ್ಮ, ನಮ್ ಗೋಡೌನ್ ತುಂಬಾ ನಿಮ್ಮ ರಾಜ ಚಡ್ಡಿಗಳಿವೆ. ಇದುವರೆಗೂ ಯಾರು ಅದನ್ನ ಮುಟ್ಟಕ್ಕೂ ಬಂದಿಲ್ಲ. ನಿಮ್ಮ ಕಂಪ್ನಿ ಸಾವಾಸನೂ ಬೇಡ. ಆದಷ್ಟು ಬೇಗ ಒಂದ್ ಗಾಡಿ ಕಳಿಸಿ ಅದನ್ನೆಲ್ಲ ವಾಪಸ್ ತಗೊಂಡೋಗಕ್ ಹೇಳಿ. ಸರ್ 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 ಏನ್ ಸರ್ ಈಗ ಹೇಳ್ತಿದ್ದೀರಲ್ಲ? ಕೊಟ್ಟು 6 ತಿಂಗಳಾಗಿದೆ. ಇವತ್ತು ಸ್ವಲ್ಪ ಅಮೌಂಟ್ ಕೊಡಿ ಸರ್, ಉಳಿದ ಅಮೌಂಟ್ ನಾಳೆ ಕೊಡಿ ಸರ್. ಪರವಾಗಿಲ್ಲಮ್ಮ, ನೀವು ಶಿವುಕಿನ ಜೋರಾಗಿದ್ದೀರಾ. ಏನೋ ಹೆಣ್ಮಗಳು ಒಂದೇ ಕಾರಣಕ್ಕೆ ಬರೀ ಬಾಯಿ ಮಾತಲ್ಲಿ ಮಾತಾಡ್ತಾ ಇದ್ದೀನಿ. ಇವಾಗ ನೀವು ಆಚೆ ಹೋಗ್ಲಿಲ್ಲ ಅಂದ್ರೆ ನಮ್ಮ ಅಂಗಡಿಲಿ ನೆಲ ಓಡಿಸೋ ಹೆಂಗಸನ್ ಕರೆಸಿ ನಿಮ್ಮನ್ನ ಆಚೆ ದಬ್ಬಿಸ್ಬೇಕಾಗತ್ತೆ. ಏನ್ ಸರ್ ಎಷ್ಟು ಕೆಟ್ಟದಾಗ ಮಾತಾಡ್ತಿದ್ದೀರಾ? ನೋಡಿಮ್ಮ, ಇದು ನಿಮ್ಗೆ ಹೊಸ್ತು ಅನ್ಸತ್ತೆ. ಬೇಕಾದ್ರೆ ನಿಮ್ ಯಜಮಾನ್ರನ್ನೇ ಹೋಗಿ ಕೇಳಿ. ನಾನಾದ್ರೂ ಪರವಾಗಿಲ್ಲ, ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇನ್ನು ಕೆಟ್ಟದಾಗ ಮಾತಾಡೋದು ಅಲ್ದೆ ನಿಮ್ಮ ಬಾಕ್ಸ್ಗಳನ್ನ ತೆಗೆದು ನಿಮ್ ಮುಖದ ಮೇಲೆ ಎಸ್ತಿರೋರು. ಸುಮ್ನೆ ತಲೆ ತಿನ್ಬೇಡಿ, ಹೋಗಿಮ್ಮ. ಇವ್ರು ನನಗ್ ತುಂಬಾ ಏನು ಅಂದಿಲ್ಲ, ಆದ್ರೂ ನನ್ನ ಮನ್ಸಿಗೆ ಇಷ್ಟು ನೋವಾಗ್ತದೆ ಅಂದ್ರೆ, ನನ್ ಗಂಡ ಪ್ರತಿದಿನ ಇದೇ ಕೆಲಸದಲ್ಲಿರ್ತಾರೆ. ಆಫೀಸಲ್ಲ ಮ್ಯಾನೇಜರ್ ಹತ್ರ ಬೈಸ್ಕೊಂಡು, ಹೊರಗಡೆ ಬಂದು ಇಂಥವ್ರ ಹತ್ರ ಎಲ್ಲ ಬೈಸ್ಕೊಂಡು, ಮನೆಗ್ ಬಂದಾಗ ಏನು ಆಗೇ ಇಲ್ಲ ಅಂತ ಅವರು ನಕ್ಕು ನಮ್ಮನ್ನೆಲ್ಲ ನಗಿಸ್ತಿರ್ತಾರಲ್ಲ. ಹೇಗ್ ಸಾಧ್ಯ? ಪಾಪ, ಅದೆಷ್ಟು ನೋವಲ್ಲಿ ದಿನ ಕೆಲಸ ಮಾಡ್ತಾರೋ ಏನೋ. ನಿಜವಾಗ್ಲೂ ಆಚೆ ಬಂದು ದುಡಿಯೋದು ತುಂಬಾ ಕಷ್ಟ. ಬೆರಳು ತೋರಿಸಿದ್ರೆ ಹಸ್ತಾನೆ ನುಂಗೋ ಸೇಲ್ಸ್ ಮ್ಯಾನ್ ನಾನು ಅಂತದ್ರಲ್ಲಿ ನಾನೇ ನನ್ನ ಬೆರಳನ್ನ ಕೊಯ್ಕೊಂಡಿದ್ದೀನಿ. ಇದೆಲ್ಲ ಬೇಕಿತ್ತ ನನಗೆ? ಬೆರಳೆ ಕೊಯ್ಕೊಂಡ್ಬಿಟ್ಟಿದ್ರೆ ಫುಲ್ ಆಗಿ ನಾಳೆ ದಿವಸ ನಾನು ಶ್ರೀಮಂತ ಆದ್ಮೇಲೆ ದುಡ್ಡು ಎಣ್ಸೋದು ಎಷ್ಟು ಕಷ್ಟ ಆಗ್ತಾ ಇತ್ತು. ಸತ್ಯ, ದೇವರು ದೊಡ್ಡವ್ರು, ಸ್ವಲ್ಪದ್ರಲ್ಲೇ ಬಚಾವಾದೆ. ಶಿವಣ್ಣ, ಶಿವಣ್ಣ, ಎಕ್ಸ್ಕ್ಯೂಸ್ ಮೀ, ನಾನು ಇಲ್ಲೇ ಇದ್ದೀನಿ. ಏನಿದು, ಒಬ್ರೇ ಬಂದಿದ್ದೀರಾ? ಲೋಟನೇ ಬಂದಿಲ್ಲ? ಹೈ, ಎಷ್ಟ್ ಚೆನ್ನಾಗಿ ಕಂಡಿಡ್ಬಿಟ್ರಿ ನೋಡಿ. ಗಿರ್ಜಾಗಿಂತ ನೀವೇ ನನಗೆ ಕಂಫರ್ಟ್ ಆಗ್ಬಿಟ್ರಿ. ಶಿವಣ್ಣ, ಇದೇನಿದು ಕೈಗೆ ಆಯಿಂಟ್ಮೆಂಟ್ ಹಚ್ಕೋತಾ ಇದ್ದೀರಾ? ಚಾಲಕನ ಅಜಾಗರೂಕತೆಯಿಂದ ಆದ ಅಪಘಾತ, ಸ್ವಲ್ಪದರಲ್ಲೇ ತಪ್ಪಿದ ದುರಂತ. ಚಡ್ಡಿ ಸೇಲಿಂಗ್ ಬಿಟ್ಬಿಟ್ಟು ಮೋಟಾರ್ ಡ್ರೈವಿಂಗ್ ಕೆಲ್ಸಕ್ಕೆ ಯಾವಾಗ ಸೇರ್ಕೊಂಡ್ರಿ? ನೀವ್ ಈ ತರ ರೈಮಿಂಗ್ ಅಲ್ಲಿ ಮಾತಾಡಿದ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಬಂದ ವಿಷಯ ಹೇಳಿ. ಅದು
ಏನಿಲ್ಲ ಶಿವಣ್ಣ. ಹಾಗಾದ್ರೆ ವಾರ್ತೆಗಳು ಮುಕ್ತಾಯವಾಯ್ತು, ತಾವಿನ್ನು ಹೊರಡ್ಬೋದು. ಅಯ್ಯಯ್ಯೋ, ವಾರ್ತೆಗಳು ಇನ್ನೂ ಇದೆ. ಓ, ಹಾಗಾದ್ರೆ ಓದಿ. ನಮ್ಮ ಯಜಮಾನ್ರು ಪಲಾವ್ ತಿನ್ಬೇಕು ಅಂತ ಹೇಳಿದ್ರ. Okay. ಪಲಾವ್ ಮಾಡೋಣ ಅಂತ ಹೋದೆ. ಗ್ಯಾಸ್ ಇದೆ, ಎಣ್ಣೆ ಇದೆ, ಚಕ್ಕೆ ಇದೆ, ಲವಂಗ ಇದೆ, ಈರುಳ್ಳಿ ಇದೆ, ಬೆಳ್ಳುಳ್ಳಿ ಇದೆ, ಶುಂಠಿ ಇದೆ. ಆದ್ರೆ ಅಕ್ಕಿ ಇಲ್ವಾ? ಹಾ, ಅಕ್ಕಿನೂ ಇದೆ ಅಣ್ಣ. ಆದ್ರೆ ಬಾಸುಮತಿ ಅಕ್ಕಿ ಇಲ್ಲ. ಬಾ ಸುಮತಿ ಅಕ್ಕಿ ಇಲ್ಲ. ಅದಕ್ಕೆ ಒಂದೇ ಒಂದು ಗ್ಲಾಸ್ ಕೊಟ್ಬಿಡಿ, ನಾಳೆನೆ ವಾಪಸ್ ಕೊಟ್ಬಿಡ್ತೀನಿ. ಓ, ಈ ಸರಿ ಅಕ್ಕಿ ಜೊತೆ ಗ್ಲಾಸು ಫ್ರೀ ಕೊಡ್ಬೇಕಾ? ಅಯ್ಯಯ್ಯೋ ಇಲ್ಲ, ಅಕ್ಕಿ ಗ್ಲಾಸು ಎರಡು ನಾಳೆನೆ ವಾಪಸ್ ಕೊಟ್ಬಿಡ್ತೀನಿ. ಆಹಾ, ನಾವು ಕೊಟ್ಟಿರೋ ರೇಷನ್ನ ನೀವು ನಿಯತ್ತಾಗಿ ವಾಪಸ್ ತಂದ್ಕೊಟ್ಟಿದ್ರೆ ಇನ್ನೊಂದು ತಿಂಗಳು ರೇಷನ್ ಅಂಗಡಿ ಕಡೆ ಹೋಗೋಷ್ಟೇ ಇರ್ತಾ ಇರ್ಲಿಲ್ಲ. ಏನಣ್ಣ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ. ಅಲ್ಲ, ಸೊಸೈಟಿ ಅಕ್ಕಿಲಿ ಪಲಾವ್ ಮಾಡಿದ್ರೆ ನಿಮ್ ಯಜಮಾನ್ರ ಗಂಟ್ಲಲ್ಲಿ ಇಳಿಯಲ್ವಾ? ಅಯ್ಯಯ್ಯೋ ಹಂಗೇನಿಲ್ಲ ಅಣ್ಣ. ಸೊಸೈಟಿ ಅಕ್ಕಿಲ್ ಮಾಡಿದ್ರೆ ಅನ್ನ ಎಲ್ಲ ಮುದ್ದೆ ಆಗ್ಬಿಡುತ್ತೆ. ಹಾಗಾದ್ರೆ ನಿಮ್ ಯಜಮಾನ್ರಿಗೆ ಪಲಾವ್ನ ತಿನ್ನೋದು ಬೇಡ, ನುಂಗಿ ಅಂತ ಹೇಳಿ. ಮನೇಲಿ ಅಕ್ಕಿಗೆ ಗತಿ ಇಲ್ಲ, ಬಾಸುಮತಿ ಅಕ್ಕಿ ಅಂತೆ, ಬಾಸುಮತಿ ಅಕ್ಕಿ. ಹೋಗ್ರಿ ಸುಮ್ನೆ. ರೀ ಶಿವಣ್ಣ, ಅಕ್ಕಪಕ್ಕದವ್ರನ್ನ ಸರಿಯಾಗಿ ನೋಡ್ಕೊಳಕ್ ಆಗದೆ ಇರೋ ನೀವು ಈ ಮನೆನ ನಡ್ಸಕ್ ಆಗತ್ತನ್ರಿ? ನನ್ ತಾಯಣೆ ಮಾಡಿ ಹೇಳ್ತೀನಿ, ನೀವ್ ಈ ಚಾಲೆಂಜ್ ಅಲ್ಲಿ ಗೆಲ್ಲೋಕ್ ಸಾಧ್ಯನೇ ಇಲ್ಲ. ಮನೆ ಓಡ್ತಿ ಆದ್ಮೇಲೆ ಅಕ್ಕಪಕ್ಕದವ್ರನ್ನ ಸರಿಯಾಗಿ ಗಮನಿಸ್ಕೊಂಡು ಮನೆನ ನೋಡ್ಕೋಬೇಕು. ಲೋ, ಯಾರ ನೀನು? ಹೋಗಿ ಹೋಗಿ 9 ಹೇಳ್ತೀನಿದ್ಯಾ? ಅಯ್, ನಮ್ಮುಡಿ ನೋಡಿತ್ಯಾ? ಆಯ್, ನಿನ್ ಜಾತಕದಲ್ಲಿರೋ ಗ್ರಹಗಳು 9. ನಿನ್ ಮೈಗಂಟ್ಕೊಂಡಿರೋ ದ್ವಾರಗಳು 9. ನಿನ್ ತಾಯಿ ಬೇಡೋ ದೇವಿ 9. ಪೂಜೆ ಮಾಡೋ ರಾತ್ರಿ 9. ನೀವೆಲ್ಲರೂ ಬದುಕೋಕೆ ಅಂತ ತಿನ್ನೋ ಧಾನ್ಯ 9. ಆ ಪರಮಾತ್ಮ ನಮ್ಮನ್ನ ಹೇಗೆ ಸೃಷ್ಟಿ ಮಾಡ್ದ? ಜನರು ನಮ್ಮನ್ನ ಮಂಗಳಮುಖಿ ಅಂತ ಕರೆದ್ರು, ಆದ್ರೆ ನಮ್ಮನ್ನ ಹೆತ್ತವರು ನಮ್ಮನ್ನ ಮನೇಲಿ ಇಟ್ಕೊಳ್ಳಿಲ್ಲ. ನಾವು ಆಶೀರ್ವಾದ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಅಂದ್ರು, ಆದ್ರೆ ಯಾರು ನಮ್ಮನ್ನ ಹತ್ರ ಬಿಟ್ಕೊಂಡಿಲ್ಲ. ನಾವು ಚಪ್ಪಾಳೆ ತರ್ತೀವಿ ನಿಜ, ಆದ್ರೆ ಯಾರು ಹೊಟ್ಟೆ ಮೇಲೆ ಹೊಡೆಯಲ್ಲ. ನಮ್ಮಲ್ಲೂ ಕೆಟ್ಟವರಿದ್ದಾರೆ, ಆದ್ರೆ ಒಳ್ಳೆಯವರು ತುಂಬಾ ಜನ ಇದ್ದಾರೆ. ಏನ್ರು ಅಂದ್ರಿ? ನಾನು 9, ನೀವೆಲ್ಲ ಏನ್ರು? ಗಂಡಸ್ರ? ಒಂದು ಹೆಣ್ಣು ಮಗು ಮೇಲೆ ಕೈ ಮಾಡ್ತಿರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಹೋಗ್ಲಿ ಅಂತ ಬಿಟ್ರೆ ಜಾಸ್ತಿ ಮಾತಾಡ್ತೆ ಬರ್ಲೋ. ಏನಂದೆ? ಮನೆ ಕೆಲಸ ಮಾಡೋದು ಅಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡಿದ್ಯಾ? ಬೆಳಗ್ಗೆ ಬೇಗ ಹೇಳ್ಬೇಕು, ಮಕ್ಕಳಿಗೆ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು, ಅಪ್ಪನಿಗೆ ಶುಗರ್ ಇರೋದ್ರಿಂದ ಸಪರೇಟ್ ಆಗಿ ಅಡಿಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಗ್ಯಾಪ್ ಅಲ್ಲಿ ಯಾರಾದ್ರೂ ಬಂದ್ರೆ ಅವ್ರನ್ನ ಸರಿಯಾಗಿ ವಿಚಾರಿಸ್ಕೋಬೇಕು. ಎಲ್ಲ ಕೆಲಸ ಮುಗಿತಲ್ಲ ಅಂತ ರಾತ್ರಿ ನೆಮ್ಮದಿಯಾಗಿ ಮಲ್ಕೊಳಕ್ ಹೋದ್ರೆ ನಾಳೆ ಬೆಳಗ್ಗೆ ತಿಂಡಿಗೆ ಏನ್ ಮಾಡ್ಬೇಕು ಅಂತ ಚಿಂತೆ. ಎಷ್ಟು ಕಷ್ಟ ಅನ್ಕೊಂಡಿದ್ಯಾ ನೀನು? ಇದೆಲ್ಲ ಕೆಲಸ ಮಾಡಕ್ ಆಗದೆ ಇರೋ ಹೇಳೋ ಮಾತು. ತಾಯಿ, ಕೆಲಸ ಮಾಡಿ ಅನುಭವಿಸಿನೇ ತೀರ್ಮಾನಕ್ಕೆ ಬಂದಿರೋದು ಮನೆ ಕೆಲಸನೇ ಕಷ್ಟ ಅಂತ. ನಾನು ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಬಂದೇ ಹೇಳ್ತಿರೋದು, ಹೊರಗಡೆ ಹೋಗಿ ದುಡಿಯೋದೇ ಕಷ್ಟ ಅಂತ. ಗಿರಿ, ಮನೆ ಕೆಲಸ ಕಷ್ಟ ಇಲ್ಲ ರೀ, ಹೊರಗಡೆ ಹೋಗಿ ದುಡಿಯೋದೇ ಕಷ್ಟ. ಮನೆ ಕೆಲಸ ಕಷ್ಟ, ಆಫೀಸ್ಗೆ ಹೋಗೋದ್ ಕಷ್ಟ. ಮನೆ ಆಫೀಸು, ಮನೆ ಆಫೀಸು. ಗಿರಿಜಮ್ಮ,
ಕಾಪಾಡಕ್ ಬಂದಿದ್ದು ನನ್ನ ಗೆಳೆಯನ, ಈ ಜಗತ್ತಿನ ಆಳೋ ಜಗದೀಶ್ವರನ, ಮಂಗಳಮುಖಿಯಾಗಿ ಬಂದಿತ್ತು ಪರಮೇಶ್ವರನ. ಪರಮೇಶ್ವರ ಮಾತ್ರ ಅಲ್ಲ ಶಿವಪ್ರಸಾದ್, ಅರ್ಧನಾರೀಶ್ವರನೂ ಕೂಡ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭೂಮಿಗೆ ಬಂದ ಭಗವಂತ, ಭಗವಂತ. ಏನ್ ಮಾಡ್ತಾ ಇದ್ಯಾ? ಅದು ಹುಂಡಿ ತುಂಬಾ ಧೂಳಾಗಿತ್ತು, ಅದಕ್ಕೆ ಫ್ಲವರ್ ವಾಶ್ ಮಾಡಿ ಇದನ್ನ ಫ್ಲವರ್ ವಾಶ್ ಮಾಡ್ತಾ ಇದೀನಿ. ನೋಡು ಎಷ್ಟು ಚೆನ್ನಾಗಿದೆ. ಹುಣ್ಣಿಗೆ ಹೂವ ಇಟ್ಟಂಗೆ ನನ್ ಕಿವಿಗಿಡಕ್ ನೋಡ್ಬೇಡ. ನಿನ್ ದುಡ್ಡು ಕದಿಯಕ್ ಬಂದಿದ್ಯಾ ಅಂತ ನಂಗೆ ಚೆನ್ನಾಗ್ ಗೊತ್ತು. ಸ್ಕಂದ ಅಪ್ಪನ ಹತ್ರ ಹಾಗೆಲ್ಲ ಮಾತಾಡ್ತಾರ? ಸುಮ್ಮನಿರು. ಅಪ್ಪ ನಿಮಗ್ ದುಡ್ಡು ಬೇಕು ತಾನೆ? ನಾನು ಕೊಡ್ತೀನಿ. ಪ್ರಣಯ್, ನನ್ಗೇನು ದುಡ್ಡು ಬೇಕಾಗಿಲ್ಲ, ನನ್ನ ಜಾಬಲ್ಲಿದೆ. ಅಪ್ಪ ನನ್ನ ಹತ್ರನೂ ಸುಳ್ಳು ಹೇಳ್ಬೇಕಾ? ಇದನ್ನ ತಗೊಳ್ಳಿ. 500 ರೂಪಾಯಿ ಸಾಸ್ವೆ ಬ್ಯಾಂಕ್ ಹೇಳಿದ್ದೆ, ಹುಂಡಿ ಬ್ಯಾಂಕ್ ಹೇಳಿದ್ದೆ, ಇದ್ಯಾವ ಹೊಸ ಬ್ರಾಂಚ್ ಬುಕ್ ಬ್ಯಾಂಕು? 500 ರೂಪಾಯಿ ಎಲ್ಲಿತ್ತು ನಿನ್ನ ಹತ್ರ? ಅದು ಗೃಹ ಪ್ರವೇಶಕ್ಕೆ ತಾತ ಬಂದಿದ್ರಲ್ಲ ಅಪ್ಪ, ನೀನ್ ಏನಾದ್ರು ಖರ್ಚಿಗೆ ಇಡ್ಕೊ ಅಂತ 500 ರೂಪಾಯಿ ಕೊಟ್ಟಿದ್ರು. ನನಗೆ ಯಾವ ಖರ್ಚಿದೆ ಅಪ್ಪ, ಅದಕ್ಕೆ ಅದನ್ನ ಹಾಗೆ ಇಟ್ಟಿದೆ. ಅದನ್ನ ನೀವೇ ಇಡ್ಕೊಳ್ಳಿ. ಆಹಾ, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನೋ ಲೈನ್ನ ನಿನ್ನ ನೋಡಿದ್ಮೇಲೆ ಮಗಳೊಬ್ಬಳು ಮನೆಯಲ್ಲಿದ್ದರೆ ಬ್ಯಾಂಕ್ ಒಂದು ತೆರೆದಂತೆ ಅಂತ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ಪ್ರಾಣಿ. ನೋಡ ನೋಡ ನಿಮ್ಮ ಅಕ್ಕನ ನೋಡಿ ಕಲ್ತ್ಕೊಳ. ಆಹಾ ಭಗವಂತ, 50 ಕೇಳೋದಕ್ಕೆ 500 ಕೊಟ್ಬಿಟ್ಟ. ರೀ ಗಿರಿ ರೀ, ಹೊಸ ಬಲ್ಪು ದೇವ್ರ ಮನೇಲಿ ಯಾವಾಗ್ಲೂ ಉರಿತಾ ಇರ್ಲಿ ಅಂತ ನಾನೇ ಮಂಗಳೂರು ಮಂಜನ ಹತ್ರ ಹೇಳಿ ತರಿಸ್ದೆ. ಇಷ್ಟು ದೊಡ್ಡ ಬಲ್ಪ್ನ ಉರ್ಸಿದ್ರೆ ನಮ್ಮನೆ ದೇವ್ರ ಮನೇಲಿ ಮಾತ್ರ ಬೆಳಕ್ ಬರಲ್ಲ, ಆಸ್ಪಾಕದ ಮನೇಲೆಲ್ಲ ಬೆಳಕ್ ಬರುತ್ತೆ. ಅಯ್ಯೋ, ಕರೆಂಟ್ ಬಿಲ್ ಫ್ರೀ ತಾನೆ, ಉರಿಲಿ ಬಿಡ್ರಿ. ಉರ್ಸ್ತಿಯಮ್ಮ ಉರ್ಸ್ತಿಯ, ಉರ್ಸು ಉರ್ಸು. ಎಷ್ಟು ಕೊಟ್ಟೆ? ಇನ್ನೂ ಕೊಟ್ಟಿಲ್ಲ. ಫ್ರೀನಾ? ಹೋಗ್ತಾ 450 ರೂಪಾಯಿನ ಮಂಗಳೂರು ಮಂಜನ್ ಕೈಲಿ ಕೊಟ್ಟು ಹೋಗ್ಬಿಡಿ. 450? ಆಹಾ, 50ಕ್ಕೆ 100 ಕೊಟ್ಟೆ ಅನ್ಕೊಂಡ್ರೆ ಕಡೆಗೂ 50ಕ್ಕೆ ತಂದು ನಿಲ್ಲಿಸ್ತೀಯ ಭಗವಂತ. ಎಲ್ಲ ನಿನ್ ಲೀಲೆ, ನಿನಗೆ ಅರ್ಥ ಆಗಬೇಕು. 50 ಆದ್ರೂ ಉಳಿತಲ್ಲ, ಪೆಟ್ರೋಲ್ಗಾಯ್ತು. ನೀನು ಆಡ್ತು ಆಟದಲ್ಲಿ ಮೈನ್ ಅಂಪೈರು ನೀನೆ, ಥರ್ಡ್ ಅಂಪೈರು ನೀನು. ಏನಾಗುತ್ತೋ ಇವಾಗ. ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ. ಒಂದು ನಿಮಿಷ ಸರ್. ಎಲ್ಲಿ ಸರ್, ನನ್ನ ಹೆಸರು ಶಿವಪ್ರಸಾದ್ ಅಂತ, ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ಹೊರಗೂ ಹಾಕೋಬಹುದು, ಅಲ್ಲಿಂದ ಬರ್ತಾ ಇದ್ದೀನಿ. ಹೌದಾ? ಯಾಕೆ? ಟೆನ್ಷನ್ ಸ್ಟಾರ್ ತ್ರಿನೇತ್ರ ಸರ್ನ ಮೀಟ್ ಮಾಡ್ತೀನಿ. ಅಣ್ಣ ಶಾರ್ಟ್ ಅಲ್ಲಿ ಬಿಸಿ ಇದ್ದಾರೆ. ಓಹ್, ಅವ್ರು ಶಾರ್ಟ್ ಪುಟ್ ಆಡ್ತಾರ? ಅದೇನೋ ಅವ್ರ ಫಿಟ್ನೆಸ್ ಸೀಕ್ರೆಟ್. ವೆರಿ ನೈಸ್ ವೆರಿ ನೈಸ್. ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಅಲ್ಲಿ ಇದ್ದೀರಾ, ಸಿನಿಮಾಗೆ ನೀವೇನ ಸರ್ ಬರೆಯೋರು? ಹೌದೌದು. ಓಹ್, ಹಾಗಾದ್ರೆ ಸರ್, ಸುಮಾರು ದಿವಸದಿಂದ ನನ್ನ ಹತ್ರ ಒಂದು ಡೌಟ್ ಇತ್ತು, ನಿಮ್ಮ ಹತ್ರ ಕೇಳ್ಬಿಡ್ತೀನಿ. ಈ ಸಿನಿಮಾದಲ್ಲಿ ಹೀರೋಯಿನ್ ನ ವಿಲನ್ ಅಟ್ಯಾಕ್ ಮಾಡ್ಬೇಕಾದ್ರೆ ಹೀರೋ ಬಂದು ಕಾಪಾಡ್ತಾನೆ. ಅಕಸ್ಮಾತ್ ನೀವು ಬರೆಯೋದೇನಾದ್ರೂ ಲೇಟ್ ಆದ್ರೆ ಹೀರೋ ಬರೋದು ಲೇಟ್ ಆಗುತ್ತೆ, ಆಗ ಹೀರೋಯಿನ್ ಮಾನ ಪ್ರಾಣ ಎರಡೂ ಹೊಟ್ಟೋಗುತ್ತೆ. ಹಾಗಾಗಿ 24/7 ನೀವು ಕೈಯಲ್ಲೇ ಇಟ್ಕೊಂಡಿರ್ಬೇಕು ಪೆನ್ನು ಪೇಪರ್, ಅಲ್ವಾ ಸರ್? ಓಕೆ ಸರ್, ಮುಂದೆ ಇಟ್ಕೋತೀವಿ ಸರ್. ಅಣ್ಣ ಬಂದ್ರು, ಅಣ್ಣ ಬಂದ್ರು. ಅಣ್ಣಂಗೆ ಅಣ್ಣಂಗೆ ಟೆನ್ಷನ್ ಸ್ಟಾರ್ಗೆ ಟೆನ್ಷನ್ ಸ್ಟಾರ್ಗೆ ಟೆನ್ಷನ್ ಸ್ಟಾರ್ಗೆ ಟೆನ್ಷನ್ ಸ್ಟಾರ್ಗೆ. ಆಟ್ಸೂಟ್ಗಾದ್ರೆ ಲಕ್ಷದಲ್ಲಿರುತ್ತೆ, ಸಿನಿಮಾಗಾದ್ರೆ ಕೋಟಿನಲ್ಲಿರುತ್ತೆ. ಆದ್ರೆ ಚೆಕ್ಕಲ್ಲಿ ಮಾತ್ರ ನೀವೆಷ್ಟು ಬರೀತಿರೋ ಅಷ್ಟೇ ಇರುತ್ತೆ ಅಲ್ವಾ ಸರ್? ಚೆನ್ನಾಗಿ ಮಾತಾಡ್ತೀರಿ. ನೆಕ್ಸ್ಟ್ ಸಿನಿಮಾಗೆ ಡೈಲಾಗ್ ಏನಾದ್ರು ಬರ್ಸ್ಲಾ? ಅಯ್ಯೋ ಬೇಡ ಸರ್, ದಿನ ಸಾಯಂಕಾಲ ಮನೆಗೆ ಹೋಗಿ ಯಾರ ಹತ್ರ ಎಷ್ಟು ಇಸ್ಕೊಂಡೆ, ಯಾರಿಗೆ ಎಷ್ಟು ಕೊಡಬೇಕು ಅಂತ ಬರಿತಾ ಇರ್ತೀನಿ. ನನಗದೇ ಸಾಕು ಸರ್. ಈ ಡೈಲಾಗ್ ಬರೋದೆಲ್ಲ ನಮಗೆ ವರ್ಕೌಟ್ ಆಗಲ್ಲ. ತಾವು ಸೈನ್ ಹಾಕಿದ್ರೆ
ನಾನು ಹೊರಟ್ಬಿಡ್ತೀನಿ ಸರ್. ಅಣ್ಣ ಒಂದ್ ನಿಮಿಷ. ಅಯ್ಯಯ್ಯೋ ಈ ನನ್ನ ಮಗ ಯಾಕೆ ಇಲ್ಲಿ ಬಂದ? ಶಿವಪ್ರಸಾದ್, ಇವ್ರ ನಮ್ಮ ಮ್ಯಾನೇಜರ್ ಮಂಜು ಅಂತ. ಅಣ್ಣ ಪರಿಚಯ ಮೊದಲೇ ಇದೆ ಅಣ್ಣ, ಬನ್ನಿಲಿ. ಅಯ್ಯೋ, ಕೆಲವ್ರಿಗೆ ಜಲಗಂಡ ಇರುತ್ತೆ, ಕೆಲವ್ರಿಗೆ ಅಗ್ನಿಗಂಡ ಇರುತ್ತೆ, ಆದ್ರೆ ನನಗ್ ಮಾತ್ರ ಮ್ಯಾನೇಜರ್ ಗಂಡ. ಆಫೀಸಲ್ಲಿ ಅವನು, ಇಲ್ಲಿ ಇವನು. ಈಗಾಗಿರೋ ಜಗಳಕ್ಕೆ ಗ್ಯಾರಂಟಿ ಫಿಟ್ಟಿಂಗ್ ಇಡ್ತಾನೆ. ಆಲ್ರೆಡಿ ಇಡ್ತಾ ಇದ್ದಾನೆ. ಸರಿ, ನಾನು ನೋಡ್ಕೋತೀನಿ. ಮತ್ತೆ ಶಿವಪ್ರಸಾದ್, ಹೇಗೆ ನಡೀತಾ ಇದೆ ಕೆಲಸ? ಇಲ್ಲ ಆರಾಮ ನಡೀತಾ ಇದೆ. ಏನೋ ಸಾರು? ಏನ್ ಸಾರು? ನನ್ನ ಸಿನಿಮಾ ರಿಲೀಸ್ ಆದಾಗ ನನ್ನ ಫ್ಯಾನ್ಸ್ ಖುಷಿ ಪಡ್ತಿರ್ತಾರೆ, ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಒಂದ್ 5 ನಿಮಿಷ ಕಾಯಕ್ಕಾಗದೆ ಕಿರಿಕ್ ಮಾಡ್ತೀಯಾ? ಯಾವಿರೋ ಕಡೆ ನಾನು ಫ್ರಸ್ಟ್ರೇಷನ್ ಸ್ಟಾರ್ ಕಡೆವನಾ? ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ನನಗೆ ಟೆನ್ಷನ್ನು ಫ್ರಸ್ಟ್ರೇಷನ್ನು ಎರಡೂ ಇದೆ. ಹಾಗಾಗಿ ನಾನು ಯಾರ ಕಡೆನೂ ಅಲ್ಲ ಸರ್. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ಏಯ್, ಆಫ್ಟರ್ ಆಲ್ ತಿಂಗಳ ಸಂಬಳಕ್ಕೆ ಚಡ್ಡಿ ಕಂಪ್ನಿಲಿ ಚಡ್ಡಿ ಮಾರೋ ನನ್ನ ಮಗ ನೀನು. ಸ್ಟಾರ್ ಹತ್ರ ಅವ್ನ ಫ್ಯಾನ್ಸ್ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ? ಅಷ್ಟೊಂದು ಗಾಂಚಲಿ ನಾನು ನಿನ್ಗೆ. ನಾನು ಒಂದೇ ಒಂದು ಕೂಗ್ ಹಾಕಿದ್ರೆ ಬೆಂಗಳೂರಿಂದ ಬೀದರ್ವರೆಗೂ ಲಾರಿ ಮಾಡ್ಕೊಂಡು ಜನ ಬರ್ತಾರೆ. ನೋಡ್ತೀಯನೋ? ಸರ್ ಪ್ಲೀಸ್ ಸರ್, ಎಲ್ಲರ ಮುಂದೆ ಅವಮಾನ ಮಾಡಬೇಡಿ. ಅವಮಾನ? ನಿನಗೆ ಅವಮಾನ ಆಗ್ಬಾರ್ದು, ನನ್ನ ಫ್ಯಾನ್ಸ್ಗೆ ಅವಮಾನ ಆಗ್ಬೇಕಾ? ನನ್ನ ಫ್ಯಾನ್ಸ್ಗೆ ಅವಮಾನ ಆದ್ರೂ ಬಂದೆ, ನನ್ಗೆ ಅವಮಾನ ಆದ್ರೂ ಬಂದೆ. ನನ್ನ ಫ್ಯಾನ್ಸ್ ನಾನು ಯಾವತ್ತೂ ಬಿಟ್ಕೊಡಲ್ಲ. ನಾನು ನೊಂದಾಗ ನನ್ನ ಬೆನ್ನಿಂದೆ ನಿಂತಿದ್ದು ಇದೇ ಫ್ಯಾನ್ಸ್. ನಾನು ಸೋತಾಗ ಗೆದ್ದಾಗ ಇದ್ದಿದ್ದು ಇದೇ ಫ್ಯಾನ್ಸ್. ನನ್ನ ಫ್ಯಾನ್ಸೇ ನನಗೆ ಮುಖ್ಯ. ಅಣ್ಣಂಗೆ ಜೈ. ತಗೊಂಡ್ಮೇಲೆ ಕೊಡೋದು ಒದೆ, ಕೊಟ್ಮೇಲೆ ತಗೊಳ್ಳೋದು ಮರ್ಯಾದೆ. ಕಣ್ಣಿಗೆ ರೆಪ್ಪೆ, ಬಾಳಿಗೆ ಸಿಪ್ಪೆ ಇರೋ ತರ ಬಾಳಿಗೆ ಮಾನ ಸ್ವಾಭಿಮಾನ ಇರಲೇಬೇಕು. ಪ್ರಾಣ ಬಿಟ್ಟರು ಮಾನ ಬಿಡಬಾರ್ದು, ಮಾನ ಬಿಟ್ಟರು ಸ್ವಾಭಿಮಾನ ಬಿಡಬಾರ್ದು. ಮಾವ ನೋಡಿದ್ರ ನಮ್ ಟೆನ್ಷನ್ ಸ್ಟಾರ್ ಎಷ್ಟು ಚೆನ್ನಾಗಿ ಡೈಲಾಗ್ ಹೊಡೆದ ಅಂತ. ನೋಡಮ್ಮ, ಆಗಿನ ಕಾಲದಲ್ಲಿ ನಾವೆಲ್ಲ ಟೆಂಟಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ಈಗ ಇಲ್ಲೇ ಎಂಜಾಯ್ ಮಾಡ್ತಿದೀವಿ ನೋಡು. ತಾತ, ನಾನು ಟೆನ್ಷನ್ ಸ್ಟಾರ್ ಅಂತ ಟ್ಯಾಟೂ ಹಾಕ್ಸ್ಕೊಳ್ಳ? ಮುಚ್ಚ ಬಾಯಿ. ಟ್ಯಾಟೋ ಹಾಕ್ಸ್ಕೋತಾನೆ ಅಂತೆ. ಟ್ಯಾಟೋ ಯಾವ ತರ? ನಿಮ್ಮ ಅಪ್ಪನ ಹೆಸರನ್ನ ನೋಟ್ಬುಕ್ ಅಲ್ಲಾದ್ರೂ ಬರ್ದಿದೇನೋ ನೀನು? ಓಹೋ, ಇವನು ದೊಡ್ಡ ಸ್ಟಾರು, ಇವನ ಹೆಸರನ್ನ ಟ್ಯಾಟೂ ಹಾಕ್ಸ್ಕೊಳಕ್ಕೆ. ಅಪ್ಪ, ಟೆನ್ಷನ್ ಸ್ಟಾರ್ ತರ ಡೈಲಾಗ್ ಹೇಳೋರು ಬೇರೆ ಯಾರು ಸಿಗಲ್ಲ. ಪ್ರಣಿ, ನೀನು ಪಂಡ್ರಿ ಬಾಯಿ, ಕಲ್ಪನಾ, ತಾರಾ, ಸಿತಾರಾ, ಶ್ರುತಿ, ರಾಧಾ ಕಲ್ಯಾಣ, ಕೃತಿಕಾ ಬಿಟ್ರೆ ಈ ಜಗತ್ತಿಗೆ ಉಳಿದಂತ ಏಕೈಕ ಮಾಸ್ಟರ್ ಪೀಸ್ ನೀನು. ನಿನ್ನ ತಲೆಯಲ್ಲೂ ಆ ಟೆನ್ಷನ್ ಸ್ಟಾರ್ ತುಂಬ್ಕೊಂಡ್ಬಿಟ್ಟಿದಾನ. ಇದು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲಪ್ಪ, ಆಗ್ತಾ ಇಲ್ಲ. ಓ ರೀ, ಅಂತದ್ ಏನ್ರಿ ಆಯ್ತು ಇವಾಗ? ನಮ್ಗಿಷ್ಟವಾದ ಹೀರೋ ಮೇಲೆ ನಮ್ಮ ಅಭಿಮಾನ ಇದ್ದೇ ಇರುತ್ತಪ್ಪ. ಸುಮ್ಮನೆ ಅಭಿಮಾನ ಅಂತ ಅಭಿಮಾನ, ಅಭಿಮಾನಕ್ಕಿಂತ ಸ್ವಾಭಿಮಾನ ದೊಡ್ಡದು. ರಿಯಲ್ ಲೈಫ್ ಅದೆಷ್ಟು ವ್ಯತ್ಯಾಸ. ಭೂತದ ಬಾಯಲ್ಲಿ ಭಗವದ್ಗೀತೆ. ಗೊತ್ತಿಲ್ದೇನೆ ಒಬ್ಬರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ಆಯೋಗ ಅಮ್ಮ, ನಾನು ಕೈ ಕಾಲು ತೊಳ್ಕೊಂಬರ್ತೀನಿ. ಸರಿ ಮಾವ, ನೀವು ಹೋಗ್ರೋ, ಕೈ ಕಣ್ ಮುಖ ತೊಳ್ಕೊಂಬನ್ನಿ, ಊಟ ಮಾಡೋರಂತ. ರೀ, ನೋಡ್ತಾ ಇರಿ. ಇವನನ್ನು ನಾನ್ ನೋಡೋದ? ಜನರ ಮುಂದೆ ನನಗೆ ಅವಮಾನ ಮಾಡಿದ್ದಾನೆ, ಪಿಕ್ಚರ್ ಮಾತ್ರ ಸ್ವಾಭಿಮಾನ ಡೈಲಾಗ್ ಹೊಡಿತಾನೆ. ಏಯ್, ನನಗೂ ಟೈಮ್ ಬರುತ್ತೆ, ಆಗ ನಾನು ಹೊಡಿತೀನಿ ಡೈಲಾಗು. ಮಿಸ್ಟರ್ ಶಿವಪ್ರಸಾದ್, ಯಾವನ ಅವನು? ಸಾರಿ ಸರ್, ಸಾರಿ ಸರ್,
ಸಾರಿ ಸರ್, ಗೊತ್ತಾಗಿಲ್ಲ ಸರ್ ನೀವು ಅಂತ, ಕ್ಷಮಿಸಿ. ನೀವೇನ್ ಸರ್ ಇಷ್ಟೊತ್ತಲ್ಲಿ ಅದು ನಮ್ಮನೇಲಿ? ಇಲ್ಲೂ ಇರ್ತೀನಿ, ನಿನ್ ಜೊತೆ ಕೆಲಸ ಮಾಡ್ತಾ ಇದ್ರೆ ಮುಂದಕ್ಕೆ ಸ್ಮಶಾನಕ್ಕೂ ಹೋಗ್ತೀನಿ. ಯಾಕೆ ಸರ್ ಹಾಗೆಲ್ಲ ಮಾತಾಡ್ತೀರಾ? ಮತ್ತೇನೇ ಮತ್ತೆ ಅಲ್ಲಿ ಬಾಸ್ ಬಾಯಿ ಬಡ್ಕೋತಾ ಇದಾರೆ ಅಗ್ರಿಮೆಂಟ್ ಸೈನ್ ಆಯ್ತಾ ಅಂತ. ನೀನ್ ತಲೆನೇ ಕೆಡಿಸ್ಕೋತಾ ಇಲ್ವಾ? ಅಗ್ರಿಮೆಂಟ್ ಸೈನ್ ಆಯ್ತಾ? ಸರ್ ಆ ಹೀರೋ ನನಗೆ ತುಂಬಾ ಅವಮಾನ ಮಾಡ್ಬಿಟ್ರು ಸರ್. ನನ್ನ ಕೈ ಕಾಲೇ ಆಡ್ಲಿಲ್ಲ. ತುಂಬಾ ದುರಹಂಕಾರಿ ಸರ್ ಅವರು. ನನಗೆ ಸ್ವಲ್ಪನೂ ಮರ್ಯಾದನೆ ಕೊಡ್ಲಿಲ್ಲ ಸರ್. ನಿನಗೆ ಯಾವ ಮರ್ಯಾದನೆಯಾ? ದಿನ ಆಫೀಸ್ಗೆ ಬರಕ್ಕಿಂತ ಮುಂಚೆ ಹಾರ ತುರಾಯಿ ಬ್ಯಾಂಡ್ ಸೆಟ್ ಎಲ್ಲ ರೆಡಿ ಇರುತ್ತಾ? ಅಲ್ಲಿ ಬೈಸ್ಕೊಳೋದನ್ನ ಇಲ್ಲಿ ಬೈಸ್ಕೊಳ್ದ ಯಾಕೆ? ಸರ್ ನಿಮ್ಮ ಹತ್ರ ಬೈಸ್ಕೊಂಡು ನನ್ಗೆ ಅಭ್ಯಾಸ ಇದೆ ಸರ್. ಅದು ಅಲ್ಲದೆ ನಿಮ್ಮ ಮೇಲೆ ನನಗೆ ಗೌರವ ಇದೆ. ಹಾಗಂತ ಯಾರ ಹತ್ರ ಬೈಸ್ಕೊಳಕ್ ಆಗಲ್ಲ. ಅಗ್ರಿಮೆಂಟ್ ಸೈನ್ ಆಗಿಲ್ವಾ? ಶಿವಪ್ರಸಾದ್ ಏನೇನ ಮಾಡ್ತಿದ್ದೆ? ಟೆನ್ಷನ್ ಸ್ಟಾರ್ ಸೈನ್ ಹಾಸ್ಕೊಂಬಂತಂದ್ರೆ ಏನ್ ಸೆಲ್ಫಿ ತಗೊಳಕ್ ಹೋಗಿದ್ಯಾ? ಹಿಂಗಾದ್ರೆ ಕಂಪ್ನಿ ಉದ್ಧಾರ ಆಗುತ್ತಾ? ದೊಡ್ಡ ಬಾಸ್ ಬಂದ್ರೆ ಬಾಸ್ ನಮಗಿದ್ಯಾ ಹೆಂಗಾಗಿರೋನ ಹಾಕೊಳ್ಳಿ ಅಂತ. ಆದ್ರೆ ಒಂದೇ ಒಂದು ಸಿಗ್ನೇಚರ್ ಹಾಕ್ಸ್ಕೊಬಾರಂತ ಯೋಗ್ಯತೆ ಇಲ್ಲ ಅಂತಂದ್ರೆ ನಿಮ್ಮಂತರ ಕೆಲ್ಸಕ್ಕೆ ಯಾಕ್ರಿ ಇರ್ಬೇಕು? ಸರ್ ಆಕ್ಚುಲಿ ಈ ಸೈನ್ ಹಾಕ್ಸೋ ವಿಷಯದಲ್ಲಿ ನಾನು ಚಿಕ್ಕ ವಯಸ್ಸಿಂದನೂ ಸ್ವಲ್ಪ ವೀಕೆ ಸರ್. ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ ಮಾರ್ಕ್ಸ್ ಕಾರ್ಡ್ ಕೊಟ್ರೆ 1 to 2 weeks ತಗೋತಾ ಇದ್ದೆ ನಮ್ಮ ಅಪ್ಪನ ಹತ್ರ ಸೈನ್ ಹಾಕ್ಸ್ಕೊಳಕ್ಕೆ. ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನೋಡಯ್ಯ, ಕಂಪನಿ ಸೇಲ್ಸ್ ಇನ್ಕ್ರೀಸ್ ಆಗ್ಬೇಕು ಅಂತಂದ್ರೆ ಆ ಟೆನ್ಷನ್ ಸ್ಟಾರ್ ಬ್ರಾಂಡ್ ಅಂಬಾಸಿಡರ್ ಆಗ್ಲೇಬೇಕು. ಅದಾಗಬೇಕು ಅಂದ್ರೆ ನೀನ್ ಸೈನ್ ಹಾಕ್ಕೊಂಬರ್ಬೇಕು. ಸೈನ್ ಆಗ್ಬೇಕು ಅಂದ್ರೆ ನೀನೇ ಹೋಗಿ ಹಾಕಿಸ್ಬೇಕು. ನಾಳೆ ಸಂಜೆ ಒಳಗೆ ಅಗ್ರಿಮೆಂಟ್ ಸೈನ್ ಆಗ್ಲಿಲ್ಲ ಅಂತಂದ್ರೆ ನೀನು ಕೆಲಸದಿಂದ ಕಿತ್ತು ಬಿಸಾಕ್ತಾ ಇರ್ತೇನೆ. ಇಡಿಯಟ್. ಸೂಪರ್ ತಾತ. ಅಪ್ಪ, ಸ್ವಾಭಿಮಾನಕ್ಕೆ ಎಷ್ಟೊಂದು ಬೆಲೆ ಇದೆ ಅಲ್ವಾ? ಅಲ್ದೆ ಇನ್ನೇನಪ್ಪ, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ ಬದುಕ್ತಿರೋದೆ ಸ್ವಾಭಿಮಾನದಿಂದ. ನಾವು ಯಾವತ್ತೂ ತಲೆ ತಗ್ಸಲ್ಲ. ನಮ್ಮ ಆಸೆ ಆಕಾಂಕ್ಷೆ ಅನ್ನೋದು ಆಕಾಶದಲ್ಲಿರೋ ನಕ್ಷತ್ರಗಳ ಹಾಗೆ. ಅದು ಸಿಗತ್ತೆ ಸಿಗತ್ತೆ ಅಂತ ನೋಡ್ತಾನೆ ಇರ್ತೀವಲ್ಲ, ಅಂದಮೇಲೆ ತಲೆ ತಗ್ಸೋಕೆ ಹ್ಯಾಕ್ ಸಾಧ್ಯ? ನಮ್ಮ ಅಭಿಮಾನ ಹೃದಯದಲ್ಲಿರಬೇಕು, ಸ್ವಾಭಿಮಾನ ರಕ್ತದಲ್ಲಿರಬೇಕು. ಆಯ್ತು ಕಂದ, ನಿನಗೆ ಹೋಮ್ ವರ್ಕ್ ಮಾಡಿದ್ದಿದ್ದೀಪ. ಬಾ. ಅಯ್ಯೋ ಅಪ್ಪ ಹೇಳಿದ ಒಂದೊಂದು ಮಾತು 100ಕ್ಕೆ 100 ಸತ್ಯ. ಆ ಟೆನ್ಷನ್ ಸ್ಟಾರ್ ಮುಂದೆ ನಿಂತಾಗ ನಮ್ಮ ಮನೆ, ಮಕ್ಕಳು, ಭವಿಷ್ಯ ಎಲ್ಲ ನೆನಪಾಗಿ ಎಲ್ಲಿ ಕಾಲಿಗೆ ಬಿದ್ದ್ಬಿಡ್ತೀನೋ ಅಂತ ಅನ್ಸ್ಬಿಟ್ಟಿತ್ತು. ಸತ್ಯ, ಅದೇ ಟೈಮ್ಗೆ ತಲೆ ಸುತ್ತ ಬಿದ್ದೆ. ಒಳ್ಳೇದೇ ಆಯ್ತು. ಇಲ್ಲಾಂದಿದ್ರೆ ನಾನು ಸ್ವಾಭಿಮಾನ ಕಳ್ಕೊಬೇಕಾಗಿತ್ತು. ಇಲ್ಲ, ಇನ್ಮೇಲೆ ಏನೇ ಆಗಲಿ ನಾನು ಮಾತ್ರ ಸ್ವಾಭಿಮಾನ ಬಿಡಲ್ಲ. ಸ್ವಾಭಿಮಾನದಲ್ಲೇ ಬದುಕ್ತೀನಿ. ಓ ಬಾಬುಗಳು, ಹೇಳಿ ಬಾಬುಗಳೇ. ಏನ ಡೀಲಿಂಗ್ ರಾಜು ಬೈತಾ ಇದ್ದಾನ? ಬೈಯೋರು ಬೈಕೋತಾನೆ ಇರ್ತಾರೆ, ಆದ್ರೆ ಬೆಳೆಯೋನು ರಾಜೀನಾಮೆ ಕೊಡ್ತಾನೆ. ನಾಳೆ ಬೆಳಗ್ಗೆನೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ನಾವು ಕಟ್ ದಿ ಕಾಲ್ ಅಂಡ್ ಯುವರ್ ಬಾಯ್ ಬಾಯ್. ಓ ಏನ್ ಮೆಸೇಜು? ಅಣ್ಣವ್ರದ್ದು ಯಾವ್ದೋ ಸೀನು. ಕನ್ನಡಿಗರ ಪೌರುಷ, ಕನ್ನಡಿಗರ ಸಾಹಸ, ಕನ್ನಡಿಗರ ಸ್ವಾಭಿಮಾನ ಆಚಂದ್ರಾರ್ಕವಾಗಿ ನಿಲ್ಲುವಂಥದೇ ಹೊರತು ನಿನ್ನಂತಹ ಕೋಟಿ ಪಲ್ಲವರ ನಿರಂತರ ಧಾರಿಯಿಂದ ಅಳಿಯದು ಎಂಬ ಸತ್ಯವನ್ನು ಪ್ರತ್ಯಕ್ಷ ಪ್ರಮಾಣ ಮಾಡಿ ತೋರಿಸುತ್ತೇನೆ. ಇದೇ ನನ್ನ ಗುರಿ, ಇದೇ ನನ್ನ ಮಂತ್ರ, ಇದೇ ನನ್ನ ಪ್ರತಿಜ್ಞೆ. ಆಹಾ, ಕರೆಕ್ಟ್ ಟೈಮ್ಗೆ ಯಾರೋ ಪುಣ್ಯಾತ್ಮ ಅಣ್ಣವ್ರು ಆಕ್ಟ್ ಮಾಡಿರೋ ಪಿಕ್ಚರ್ದು ಸೀನ್ ಕಳಿಸ್ತಾ. ಭಗವಂತ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನೂ ಸಲಹುವನು, ಇದಕ್ಕೆ ಸಂಶಯವೇ? ಭಗವಂತ, ಇನ್ನೇನೋ ಸಂಶಯ ಪಡಬೇಡ ಅಂತ ಹೇಳ್ತೀಯ. ನಾನು ನನ್ನ ಅಂತರಾತ್ಮದ ಮಾತು ಕೇಳಿದೆ, ರಾಜೀನಾಮೆನೂ ಬರೆದ್ಬಿಟ್ಟೆ. ಆದ್ರೆ ಈಗ ಹೆಂಡತಿ ಮಕ್ಕಳೇ ಕಣ್ಮುಂದೆ ಬರ್ತಾ ಇದ್ದಾರೆ. ನನ್ನ ಸ್ವಾಭಿಮಾನದಿಂದ ಅವ್ರಿಗೇನಾದ್ರು ತೊಂದರೆ ಆಗ್ಬಿಟ್ರೆ, ನನ್ನನ್ನೇ ನಂಬ್ಕೊಂಡಿರೋ ಅವ್ರಿಗೆ ಒಂದೊತ್ತು ಅನ್ನ ಹಾಕೋಕೆ ಹೋಗ್ತಾ ಇದ್ದಂಗೆ ಆಗ್ಬಿಟ್ರೆ? ಶಿವಪ್ರಸಾದ್, ಬೆಟ್ಟದ ಮೇಲಿರೋ ಮರಕ್ಕೆ ಕಟ್ಟೆ ಕಟ್ಟಿ ನೀರ್ ಹಾಕ್ತವ್ರು ಯಾರು? ಯಾರು ಇಲ್ಲ. ಅದು ತನ್ನಷ್ಟಕ್ಕೆ ತಾನೇ ಹುಟ್ಕೊಳ್ಳುತ್ತೆ, ಮಳೆ ಬಂದ್ರೆ ಬೆಳ್ಕೊಳ್ಳುತ್ತೆ.
ನನ್ನ ಸೃಷ್ಟಿನಲ್ಲಿ ಕಾಡಿನಲ್ಲಿರೋ ಮರವೂ ಒಂದೇ, ನಾಡಿನಲ್ಲಿರೋ ಮನುಷ್ಯರೂ ಒಂದೇ. ಮರಗಳಿಗಿಲ್ಲದ ನಾಳೆ ಎನ್ನುವ ಚಿಂತೆ ಮನುಷ್ಯರಿಗೆ ಏಕೆ? ಚಿಂತೆ ಯಾಕೆಂದ್ರೆ ನಮ್ಮನ್ನೇ ನಂಬ್ಕೊಂಡು ಸಂಸಾರ ಇದೆಯಲ್ಲ ಅದಕ್ಕೆ. ಮರಗಳನ್ನು ನಂಬ್ಕೊಂಡು ಸಾವಿರಾರು ಪ್ರಾಣಿ ಪಕ್ಷಿಗಳು ಬಳ್ಳಿಗಳು ಇದೆಯಲ್ಲ ಶಿವಪ್ರಸಾದ್. ಸೃಷ್ಟಿಯಲ್ಲಿ ಹುಟ್ಟಿದ ಮೇಲೆ ಅವರವರ ಪರಿಶ್ರಮದ ಆಧಾರದ ಮೇಲೆ ಎಲ್ಲರಿಗೂ ಎಲ್ಲವೂ ಸಿಗುತ್ತದೆ. ಸಲಹುವುದು ನನ್ನ ಕರ್ತವ್ಯ. ಅಂದ್ರೆ ನನ್ನ ರಾಜೀನಾಮೆ ಕೊಟ್ರು ಹೊಸ ಕೆಲಸ ಸಿಗುತ್ತೆ ಅಂತ್ಯಾ? ನನ್ನ ಫ್ಯಾಮಿಲಿಗೆ ಏನು ತೊಂದರೆ ಆಗಲ್ಲ ಅಂತ್ಯಾ? ಅದನ್ನ ನಾನು ಹೇಗೆ ಹೇಳಲಿ ಶಿವಪ್ರಸಾದ್? ನಿನ್ನ ಅಂತರಾತ್ಮದ ಆಧಾರದ ಮೇಲೆ ಅದೇನು ಹೇಳುತ್ತೋ ಹಾಗೇ ಆಗುತ್ತೆ. ಆಹಾ ಭಗವಂತ, ನಾನು ಸಲಹುತ್ತೇನೆ ಅಂತಾನೂ ಹೇಳ್ತೀಯ, ನಾನು ಹೇಗೆ ಹೇಳಲಿ ಅಂತಾನೂ ಹೇಳ್ತೀಯ. ನೀನು ಕನ್ವಿನ್ಸಿಂಗ್ ಸ್ಟಾರ್ ಭಗವಂತ ಅಲ್ಲ, ಕನ್ಫ್ಯೂಸಿಂಗ್ ಸ್ಟಾರ್ ಭಗವಂತ. ಶಿವಪ್ರಸಾದ್, ನಾನು ಹೇಳೋದು ಒಂದೇ ಮಾತು. ಇಲ್ಲಿ ಗೊಂದಲಗಳಿಗೆ ಅವಕಾಶ ಇಲ್ಲ. ಯಾರೇ ಆಗ್ಲಿ ಕೋಪದಲ್ಲಿದ್ದಾಗ ನಿರ್ಧಾರ ತಗೋಬಾರದು, ಖುಷಿಯಲ್ಲಿದ್ದಾಗ ಮಾತು ಕೊಡಬಾರದು. ನಿನ್ನ ಕೋಪ, ಆವೇಶ, ಆವೇಗ, ಖುಷಿ, ಸಂತೋಷ ಇವೆಲ್ಲ ಭಾವನೆಗಳನ್ನ ಪಕ್ಕಕ್ಕಿಟ್ಟು ಸಮಾಧಾನವಾಗಿ ನಿನ್ನ ಅಂತರಾತ್ಮ ಹೇಳಿದ ದಾರಿಯಲ್ಲಿ ಹೋಗು. ಶ್ರಮ ಪಡು, ಫಲಾಫಲಗಳನ್ನ ನನಗೆ ಬಿಡ್ಬಿಡು. ಸರಿ ಭಗವಂತ, ಹಾಗಾದ್ರೆ ನಾನು ತಗೊಂಡಿರೋ ನಿರ್ಧಾರನೇ ಸರಿಯಾಗಿದೆ. ನಾಳೆನೇ ಆಫೀಸ್ಗೆ ಹೋಗಿ ರಾಜೀನಾಮೆ ಪತ್ರನ ಕೊಟ್ಬಿಡ್ತೀನಿ. ನನಗೆ ಆಶೀರ್ವಾದ ಮಾಡು. ಗಂಡ ಹೆಂಡತಿ ಇಬ್ರು ಕಮ್ಮೋಡೆ ಬಿಟ್ಬಿಟ್ರಿ. ಕರೆಕ್ಟ್ ಆಗಿ ಹೇಳಿದ್ರಿ ಬಾವಾ. ಅಕ್ಕ, ಈಗಿರೋದ್ನ ಹೊಡ್ಸಾಕಿ ಫಾರಿನ್ ಕಮೋಡ್ ಹಾಕ್ಸೋಣ. ಯಾಕಂದ್ರೆ ಟೆನ್ಷನ್ ಸ್ಟಾರ್ಗೆ ಕಷ್ಟ ಆಗ್ಬಾರ್ದಲ್ವಾ? ಕಷ್ಟ ಆಗೋದು ಕೂತ್ಕೊಳ್ಳೋ ಹೀರೋಗಲ್ಲಮ್ಮ, ಕಾಸು ಕೊಡೋ ಶಿವಪ್ರಸಾದ್ಗೆ. ರೀ, ಆದ್ರೂ ಇದೆಲ್ಲ ಕೇಳ್ತಾ ಇರೋದು ಏನ್ ನನಗೋಸ್ಕರನಾ? ಟೆನ್ಷನ್ ಸ್ಟಾರ್ಗೋಸ್ಕರ ರೀ. ಸ್ಟಾರ್ ಆಗಿರೋದು ಅವನು, ಟೆನ್ಷನ್ ಆಗ್ತಿರೋದು ನನಗೆ. ಜೇಬಿಂದ ದುಡ್ಡು ಹೋಗೋದು ನಂದು. ಜೋರೆ, ದುಡ್ಡಿನ ಬಗ್ಗೆ ನೀವೇನ್ ತಲೆ ಕೆಡ್ಸ್ಕೊಂಬೇಡಿ. ಈಗ ಕಾಲ ಬದಲಾಯ್ತು. ಈ ಎಲ್ಲ ಐಟಮು ದಿನದ ಲೆಕ್ಕದಲ್ಲಿ ಬಾಡಿಗೆ ಸಿಕ್ಕತ್ತ. ಅಂಗಡಿಯಿಂದ ತಗೊಬಪ್ಪುದು, ಮನೆಗೆ ತಂದು ಹಾಕೋದು, ವಾಪಸ್ ಅಂಗಡಿಗೆ ಕೊಡೋದು ಅಷ್ಟೇ. ಮಮ್ಮ ಅಂದ್ರೂ ಒಂದು 15,000 ಇಲ್ಲಕ್ಕ ಅಷ್ಟೇನಾ? ವಾ, ಸೋ ನೈಸ್. ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್. ಆದ್ರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಇಲ್ಲಿ ಯಾವ ಟೆನ್ಷನ್ ಸ್ಟಾರು ಬರಲ್ಲ, ಯಾವ ಶೂಟಿಂಗು ಆಗಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು ಅವ್ರವ್ರ ಬಗ್ಗೆ ಗಾಸಿಪ್ ಮಾಡಿ ಅವ್ರವ್ರ ಮೇಲೆ ಫಿಟಿಂಗ್ ಇಡಿ. ಓಕೆ, ಅದು ಬಿಟ್ಟು ಬೇರೆ ಯಾವ ಕಾರ್ಯಕ್ರಮಗಳನ್ನು ಹಮ್ಕೋಬೇಡಿ. ಇಂತಿ ನಿಮ್ಮ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಟ್ನಿ ಮತ್ತು ಬನೇನ್ಗಳು. ಎಕ್ಸಾಕ್ಟ್ಲಿ. ಈಗ ಒಳಗೆ ಹೋಗಿ. ಐದು ನಿಮಿಷ ಆಫೀಸಿಗೆ ಲೇಟ್ ಆಗೋದ್ರು ಆ ಡೀಲಿಂಗ್ ರಾಜು 55 ನಿಮಿಷ ಬೈತಾ ಇದ್ದ. ಅಂತದ್ರಲ್ಲಿ ಇವತ್ತು ಇಡೀ ದಿವಸ ನಾನು ಆಫೀಸ್ಗೆ